ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ಗ್ಲೂಕೋಸ್ ಎಸ್ಟಿಮೇಷನ್ ಬಗ್ಗೆ ಹೇಳೋದಕ್ಕೆ ಹೋಗ್ತಾಯಿದ್ದೀನಿ. ಯಾರೋ ನಮ್ಮ ಸಬ್ಸ್ಕ್ರೈಬರು ಕಮೆಂಟಲ್ಲಿ ಕಮೆಂಟ್ ಮಾಡಿದರು ಡಿಫ್ರೆಂಟ್ ಮೆಥಡ್ಸ್ ಆಫ್ ಗ್ಲೂಕೋಸ್ ಎಸ್ಟಿಮೇಷನ್ ಮಾಡಿ ಅಂತ. ಸೊ ನಾನು ನಿಮಗೆ ಇವತ್ತು ಗ್ಲೂಕೋಸ್ ಎಸ್ಟಿಮೇಷನ್ ಬಗ್ಗೆ ಹೇಳೋದಕ್ಕೆ ಹೋಗ್ತಾಯಿದ್ದೀನಿ. ಮೆಥಡ್ಸ್ ಆಫ್ ಗ್ಲೂಕೋಸ್ ಎಸ್ಟಿಮೇಷನ್. ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಗ್ಲೂಕೋಸ್ದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಗ್ಲೂಕೋಸ್ದು ಫಾರ್ಮುಲಾ ನಿಮಗೆ ಗೊತ್ತಿದೆ ಅಂದ್ಕೊತೀನಿ. C6H12O6 ಬಂದು ಗ್ಲೂಕೋಸ್ದು ಒಂದು ಫಾರ್ಮುಲಾ ಆಗಿರುತ್ತೆ. ಇಟ್ಸ್ ಆಲ್ಸೋ ನೋನ್ ಆ್ಯಸ್ ಅ ಡೆಕ್ಸ್ಟ್ರೋಸ್ ಅಂತಲೂ ಕರೀತಾರೆ. ಇಟ್ ಈಸ್ ಅ ಸಿಂಪಲ್ ಮೊನೊಸ್ಯಾಕರೈಡ್ ಆಗಿರುತ್ತೆ. ಡೈಟರಿ ಮೊನೊಸ್ಯಾಕರೈಡ್ ಅಬ್ಸರ್ವ್ಡ್ ಡೈರೆಕ್ಟ್ಲಿ ಇಂಟು ದಿ ಬ್ಲಡ್ ಸ್ಟ್ರೀಮ್ ಡ್ಯೂರಿಂಗ್ ಡೈಜೆಷನ್. ಇದೇನಾಗುತ್ತಪ್ಪ ಅಂದರೆ ಡೈರೆಕ್ಟಾಗಿ ಬ್ಲಡ್ ಸ್ಟ್ರೀಮಲ್ಲಿ ಹೋಗಿ ಅಬ್ಸರ್ವ್ ಆಗುತ್ತೆ ನಮ್ಮ ಡೈಜೆಷನ್ ಪ್ರಾಸೆಸ್ ಆಗಬೇಕಾದ್ರೆ. ಗ್ಲೂಕೋಸ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಎನರ್ಜಿ. ಅದು ಬಂದು ಮೇಜರ್ ಸೋರ್ಸ್ ಆಫ್ ಎನರ್ಜಿ ಆಗಿರುತ್ತೆ. ನಮ್ಮ ಸೆಲ್ಸ್, ನಮ್ಮ ಬಾಡಿಲಿರುವಂಥ ಸೆಲ್ಸ್ಗೆ ಮೇಜರ್ ಸೋರ್ಸ್ ಯಾವುದಪ್ಪ ಅಂದರೆ ಗ್ಲೂಕೋಸ್ ಆಗಿರುತ್ತೆ. ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಫಾರ್ ದ ಬ್ರೈನ್ಗೂ ಕೂಡ ಪ್ರೈಮರಿ ಸೋರ್ಸ್ ಆಗಿರುತ್ತೆ ಗ್ಲೂಕೋಸ್. ಇನ್ಸುಲಿನ್ ಫೆಸಿಲಿಟೀಸ್ ಗ್ಲೂಕೋಸ್ ಟು ಎಂಟರ್ ಇನ್ ಟು ದಿ ಸೆಲ್ಸ್. ಇನ್ಸುಲಿನ್ ಫೆಸಿಲಿಟೀಸ್ ಥರನೇ ಅದು ನಮ್ಮ ಗ್ಲೂಕೋಸ್. ನಮ್ಮ ಸೆಲ್ಸ್ಗೆ ಇನ್ಸುಲಿನ್ ಥರ ಈ ಗ್ಲೂಕೋಸು ನಮಗೆ ಫೆಸಿಲಿಟಿಯಿಂದ ಗ್ಲೂಕೋಸ್ ಫಾರ್ಮಲ್ಲಿ ಅದು ಎಂಟ್ರಿ ಆಗುತ್ತೆ ನಮ್ಮ ಸೆಲ್ಸ್ಗೆ. ಈಸ್ ಅ ಕಾಮನ್ ಅನಲೈಟ್ ಮೆಷರ್ಡ್ ಇನ್ ಬ್ಲಡ್ ಸ್ಯಾಂಪಲ್ಸ್. ಈಟಿಂಗ್ ಆರ್ ಫಾಸ್ಟಿಂಗ್ ಪ್ರಯರ್ ಟು ಟೇಕಿಂಗ್ ಅ ಬ್ಲಡ್ ಸ್ಯಾಂಪಲ್ಸ್ ಹ್ಯಾಸ್ ಅನ್ ಎಫೆಕ್ಟ್ ಆನ್ ದ ರಿಸಲ್ಟ್. FPS PPBS ಅಂತ ಮಾಡಿಸ್ತಾರೆ. ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ಯಾವ ಥರ ಇರುತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಚೆಕ್ ಮಾಡೋದು. ಹೈ FPS ಗ್ಲೂಕೋಸ್ ಲೆವೆಲ್ ಮೇ ಬಿ ಡೈಲ್ಯೂಟ್ಸ್ ಅ ಸೈನ್ ಆಫ್ ಪ್ರಿಡಿಕ್ಟ್ಸ್ ಡಯಾಬಿಟೀಸ್ ಆರ್ ಡಯಾಬಿಟಿಕ್ಸ್ ಮೆಲೈಟಸ್. ಇವಾಗ FPS ಅಲ್ಲಿ ಏನಾದರೂ ಶುಗರ್ ಜಾಸ್ತಿ ಬಂತು ಅಂದರೆ ಅದು ಯಾಕೆ ಬಂದಿರುತ್ತಪ್ಪ ಅಂದರೆ ಅದು ನಮಗೆ ಯಾವತ್ತು ಸೈನ್ ಅಂತ ತೋರಿಸುತ್ತೆ ಅಂದರೆ ಅವರು ಡಯಾಬಿಟಿಕ್ ಇದ್ದಾರೆ ಅಥವಾ ಡಯಾಬಿಟಿಕ್ ಮೆಲೈಟಸ್ ಆಗಿದೆ ಅವ್ರಿಗೆ ಅಂತ ಅದು ತೋರಿಸುತ್ತೆ. ಆಯಿತು ಸುಮ್ಮನೆ ಹಿಂಗೆ ಹೊಡಿತೀನಿ ಕಣೆ, ಸುಮ್ಮನೆ ರೀ. 70ಇಂದ 140 ಬಂದುಬಿಟ್ಟು ನಾರ್ಮಲ್ ರೇಂಜ್ ಆಗಿರುತ್ತೆ. ಈಗ 2 ಮೆಥಡ್ಸ್ ಇದೆ. ಅದನ್ನು ಲೆಸ್ ಸೆಲೆಕ್ಟಿವ್ ಅಂತ ಕರಿತೀವಿ. ಅದು ನಾನ್ ಎನ್ಸೈಮ್ಯಾಟಿಕ್ ಅಂತ. ಎನ್ಸೈಮ್ಯಾಟಿಕ್ ಮೆಥಡ್ಸು ಬರ್ತವೆ, ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನಾನ್ ಎನ್ಸೈಮ್ಯಾಟಿಕ್ ಮೆಥಡಲ್ಲಿ ಫಾಲಿನ್ ಊ ಮೆಥಡು, ಆರ್ಥೋಟಾಲ್ವಿಡಿನ್ ಮೆಥಡು, ಫೆರಿಸಿ ಅಮೈಡ್ ಮೆಥಡ್ ಅಂತ ಬರುತ್ತೆ. ಇದನ್ನು ನಿಮಗೆ ಪ್ರಾಕ್ಟಿಕಲಲ್ಲಿ ವೈವಾ ಕ್ವಶನಲ್ಲಿ ಕೇಳ್ಬೋದು. ನೇಮ್ ದಿ ನಾನ್ ಎನ್ಸೈಮ್ಯಾಟಿಕ್ ಮೆಥಡ್ ಆಫ್ ಗ್ಲೂಕೋಸ್ ಅಂತ ಕೇಳ್ಬೋದು. ಆಗ ನೀವು ಇದನ್ನು ಹೇಳಬೇಕಾಗತ್ತೆ. ಡಿಪೆಂಡಿಂಗ್ ಆನ್ ದ ರೆಡ್ಯೂಸಿಂಗ್ ಆಫ್ ಮೆಟಲ್ಸ್ ಇನ್ ಆಲ್ಕಲೈನ್ ಮೆಟಲ್ಸು mean by the aldehyde group of glucose. aldehyde group ಗ್ಲೂಕೋಸ್ದು ಒಂದು ಆಲ್ಡಿಹೈಡ್ ಗ್ರೂಪಿಂದ ಆಲ್ಕಲೈನ್ ಮೆಟಲು ರೆಡ್ಯೂಸ್ ಆಗ್ತಿದೆ ಅಂದಾಗ ಅದು ಡಿಪೆಂಡ್ ಆಗಿರುತ್ತೆ ಅದು ಯಾವ ರೀತಿಯ ಮೆಟಲ್ ಅಂತ. ಅದನ್ನು ಈಗ ನಾವು ನಾನ್ ಎನ್ಸೈಮ್ಯಾಟಿಕ್ ಮೆಥಡಲ್ಲಿ ನೋಡೋದಾದರೆ ಇಂಟರ್ಫರೆನ್ಸ್ ಬೈ ನಾನ್ ಗ್ಲೂಕೋಸ್ ರೆಡ್ಯೂಸಿಂಗ್ ಸಬ್ಸ್ಟೆನ್ಸಸ್ ಆ್ಯಂಡ್ ಅದರ್ ನಾನ್ monodiglycerides ಆರ್ ಮೆಥಡ್ ವಾಸ್ ಆಲ್ದೋ ಕ್ವೈಟ್ ಸ್ಪೆಸಿಫಿಕ್ ಫಾರ್ ಗ್ಲೂಕೋಸ್. ಇದು ಬಂದುಬಿಟ್ಟು ಒಂದು ಸ್ಪೆಸಿಫಿಕ್ ಆಗೇ ಇರುತ್ತೆ. ಗ್ಲೂಕೋಸ್ ಇದ್ದರೆ ಇದು ಮಾಡಲೇಬೇಕು ಟೆಸ್ಟು ಅಂತ. ದ ರಿಯಜೆಂಟ್ ವಾಸ್ ಟಾಕ್ಸಿಕ್ ಆ್ಯಂಡ್ ಕೊರೋಸಿವ್ ಆ್ಯಂಡ್ ಮೆಥಡ್ ರಿಕ್ವೈರ್ಡ್ ಹೀಟಿಂಗ್ ಅಟ್ 100 ಡಿಗ್ರಿ ಸೆಲ್ಸಿಯಸಲ್ಲಿ ನಾವು ಈ ಮೆಥಡ್ಗೆ ಹೀಟ್ ಮಾಡಬೇಕಾಗುತ್ತೆ. ಮತ್ತು ಎನ್ಸೈಮ್ಯಾಟಿಕ್ ಮೆಥಡಲ್ಲಿ ಇದು ಬಂದು ತುಂಬ ಸ್ಪೆಸಿಫಿಕ್ಕು ಮತ್ತು ಪ್ರಿಸೈಸ್ ರಿಸಲ್ಟ್ ನಮಗೆ ಈ ಟೆಸ್ಟಲ್ಲಿ ಸಿಗುತ್ತೆ. GOD POD ಮೆಥಡ್ ಅಂತ ಹೇಳ್ತೀವಿ. ಗ್ಲೂಕೋಸ್ ಆಕ್ಸಿಡೇಸ್ ಪೆರಾಕ್ಸಿಡೇಸ್ ಮೆಥಡ್ ಮತ್ತು ಹೆಕ್ಸೋಕೈನೇಸ್ ಮೆಥಡ್ ಅಂತ. ಆಲ್ ಕಾಮನ್ಲಿ ಯೂಸ್ಡ್ ಅನಲೈಟಿಕಲ್ ಪ್ರೊಸೀಜರ್ಸ್ ಫಾರ್ ಬ್ಲಡ್ ಗ್ಲೂಕೋಸ್ ಎಸ್ಟಿಮೇಷನ್ ಆರ್ ಕಾನ್ಸಂಟ್ರೇಷನ್ ಆರ್ ನೌ ಎನ್ಸೈಮ್ಯಾಟಿಕ್. ಅಡ್ವಾಂಟೇಜಸ್ ಬಂದುಬಿಟ್ಟು ಆ್ಯಕ್ಯುರೇಟ್ ಆಗಿರುತ್ತೆ, ಸ್ಪೆಸಿಫಿಕ್ ರಿಸಲ್ಟ್ ಬರುತ್ತೆ, ಪ್ರಿಸೈಸ್ ಆ್ಯಂಡ್ ಸೆನ್ಸಿಟಿವ್ ಆಗಿರುತ್ತೆ. ಗ್ಲೂಕೋಸ್ ಆಕ್ಸಿಡೇಸ್ ಮೆಥಡ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಮ್ಯಾನ್ಯುಲಿ ಆ್ಯಸ್ ವೆಲ್ ಆ್ಯಸ್ ಆಟೋ ಅನಾಲಿಸಿಸಲ್ಲಿ ನಾವು ಈ ಮೆಥಡ್ನ ಕ್ಯಾರಿ ಮಾಡ್ಬೋದು. ಹೆಕ್ಸೋಕೈನೇಸ್ ಮೆಥಡ್ ರಿಕ್ವೈರ್ಸ್ ಅ ಸ್ಪೆಸಿಫಿಕ್ ಟೈಪ್ ಆಫ್ ಸ್ಪೆಕ್ಟ್ರೋಫೋಟೋಮೀಟರ್ ಬೇಕಾಗುತ್ತೆ ಆರ್ ಆಟೋ ಅನಲೈಸರ್ ಬೇಕು. ರಿಯೇಜೆಂಟ್ಸ್ ಆರ್ ಸೇಫ್ ಟು ಹ್ಯಾಂಡಲ್ ಆಗಿರುತ್ತೆ. GOM ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಅ ರೂಮ್ ಟೆಂಪರೇಚರ್. ದೀಸ್ ಆರ್ ಮೋನೋ ಸ್ಟೆಪ್ ಮೆಥಡ್ಸ್ ಡು ನಾಟ್ ರಿಕ್ವೈರ್ ಅ ಡಿಪ್ರೋಟನೈಸೇಷನ್. ಇದಕ್ಕೇನು ಬೇಕಾಗಿರಲ್ಲ. These methods are linear up to 700 mg per deciliter glucose. NaF under sodium fluoride anticoagulant in the blood collection containers does not interfere in these assays. Very small volume of plasma and reagent are required for the assay. It requires a 5 to 15 minutes for glucose estimations. ನಮಗೆ 5-10 ನಿಮಿಷ ಬೇಕು. ಈಗ ನಾನು ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು GOD POD ಮೆಥಡ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. GOD POD ಮೆಥಡ್ ಅಂದರೆ ಗ್ಲೂಕೋಸ್ ಆಕ್ಸಿಡೇಸ್ ಪೆರಾಕ್ಸಿಡೇಸ್ ಮೆಥಡ್ ಅಂತ.
ಅದರದ್ದು ಪ್ರಿನ್ಸಿಪಲ್ನ ನೋಡೋಣ. ದ ಆಲ್ಡಿಹೈಡ್ ಗ್ರೂಪ್ ಆಫ್ ಗ್ಲೂಕೋಸ್ ಈಸ್ ಆಕ್ಸಿಡೈಸ್ಡ್ ಬೈ ಅ ಗ್ಲೂಕೋಸ್ ಆಕ್ಸಿಡೇಸ್ ಟು ಫಾರ್ಮ್ ಅ ಗ್ಲೂಕೋನಿಕ್ ಆಸಿಡ್ ಆ್ಯಂಡ್ ವಾಟರ್ hydrogen peroxide H2O2. The H2O2 is broken down to water and oxygen by peroxidase enzyme. Oxygen reacts with 4-aminophenazone in the presence of phenol to form a pink colored complex, and intense of color formed is alpha to the glucose concentration of the sample. ಇದರಲ್ಲಿ ನೋಡಿ ಫಸ್ಟ್ ಏನಪ್ಪ ಆಗುತ್ತೆ, ಒಂದು ಆಲ್ಡಿಹೈಡ್ ಗ್ರೂಪ್ ಆಫ್ ಗ್ಲೂಕೋಸ್ ಇರುತ್ತೆ. ಅದು ಆಕ್ಸಿಡೈಸ್ ಆದಾಗ ಎಂತಕ್ಕೆ ಆಕ್ಸಿಡೈಸ್ ಆಗುತ್ತೆ, ಗ್ಲೂಕೋನಿಕ್ ಆ್ಯಸಿಡ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ನ ಫಾರ್ಮ್ ಮಾಡೋದಕ್ಕೋಸ್ಕರ ಅದು ಆಕ್ಸಿಡೈಸ್ ಆಗುತ್ತೆ. ಇದೇನಾಗುತ್ತೆ, H2O2 ಬರುತ್ತಲ್ಲ, ಈ ಹೈಡ್ರೋಜನ್ ಪೆರಾಕ್ಸೈಡ್ ಬ್ರೇಕ್ ಆದಾಗ ನಮಗೆ ವಾಟರು ಮತ್ತು ಆಕ್ಸಿಜನ್ನು ಸಪ್ರೇಟ್ ಆಗುತ್ತೆ. ಅದು ಯಾವ ಮೆಥಡಿಂದ, ಪೆರಾಕ್ಸಿಡೇಸ್ ಎನ್ಸೈಮ್ ಅನ್ನೋ ಒಂದು ಎನ್ಸೈಮಿಂದ ಅದು ನಮಗೆ ಬ್ರೇಕ್ ಡೌನ್ ಆಗುತ್ತೆ. ಆಮೇಲೆ ಈ ಆಕ್ಸಿಜನ್ ಸುಮ್ಮನೆ ಇರಲ್ಲ, ಹೋಗಿ ರಿಯಾಕ್ಟ್ ಮಾಡುತ್ತೆ 4-aminophenazone ಆಗೋದಕ್ಕೆ. ಇನ್ ದ ಪ್ರೆಸೆನ್ಸ್ ಆಫ್ ಫಿನಾಲು ಅಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆವಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಪಿಂಕ್ ಕಲರ್ ಕಾಂಪ್ಲೆಕ್ಸು ಫಾರ್ಮ್ ಆಗುತ್ತೆ. ಇನ್ ದಿ ಇಂಟೆನ್ಸಿಟಿ ಆಫ್ ಕಲರ್ ಫಾರ್ಮ್ ಆಗಿರೋದು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಗ್ಲೂಕೋಸ್ ಕಾನ್ಸಂಟ್ರೇಷನ್ ಆಫ್ ದಿ ಸ್ಯಾಂಪಲ್. ಅದರಲ್ಲಿರುವಂಥ ಗ್ಲೂಕೋಸ್ ಕಾನ್ಸಂಟ್ರೇಷನ್ ಅದಕ್ಕೆ ಇನ್ವರ್ಸಾಗಿ ಪ್ರಪೋರ್ಷನಲ್ ಆಗಿ ಇರುತ್ತೆ. ಅದರ ಈಕ್ವೇಷನ್ ಬಂದು ಇಲ್ಲಿದೆ, ನೀವು ನೋಡ್ಬೋದು. ಈಗ ನೆಕ್ಸ್ಟ್ ನಾವು ಗ್ಲೂಕೋಮೀಟರ್ನ ನೋಡೋದಾದರೆ, ಗ್ಲೂಕೋಮೀಟರ್ ಅಂದರೆ ನಾವು ಮನೇಲೂ ಕೂಡ ಯೂಸ್ ಮಾಡ್ಕೋಬೋದು. ಇಟ್ ಈಸ್ ದ ಒನ್ ಆಫ್ ದಿ ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ ಅಂತ ಹೇಳ್ಬೋದು. POCT ಡಿವೈಸ್ ಯೂಸ್ಡ್ ಟು ಡಿಟರ್ಮೈನ್ ಕ್ಯಾಪಿಲರಿ ಬ್ಲಡ್ ಗ್ಲೂಕೋಸ್ ಬೈ ಫಿಂಗರ್ ಪ್ರಿಕ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ರಿಫ್ಲೆಕ್ಟ್ರೋಮೆಟ್ರಿ ಆರ್ ರಿಫ್ಲೆಕ್ಷನ್ ಫೋಟೋಮೆಟ್ರಿ. ಆ ಪ್ರಿನ್ಸಿಪಲಿಂದ ನಾವು ಈ ಗ್ಲೂಕೋಮೀಟರ್ನ ಯೂಸ್ ಮಾಡ್ತೀವಿ. ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ರಿಫ್ಲೆಕ್ಟೆನ್ಸ್ ಫೋಟೋಮೀಟರ್ ಯಾವ ಥರ ಇರುತ್ತಪ್ಪ ಅಂದರೆ ಅದ್ರ ಕಾಂಪೊನೆಂಟ್ಸ್ ನೋಡೋಣ. ಅದ್ರ ಕಾಂಪೊನೆಂಟ್ಸ್ ಬಂದು ಒಂದು ಲೈಟ್ ಸೋರ್ಸ್ ಇರುತ್ತೆ, ಮೋನೋಕ್ರೋಮ್ಯಾಟರ್ ಇರುತ್ತೆ, ಅದರೊಳಗೆ ಡಿಟೆಕ್ಟರ್ ಇರುತ್ತೆ. ಅದ್ರ ಪ್ರೊಸೀಜರು ಗೊತ್ತಿರುತ್ತೆ ನಿಮಗೆ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತ. ಪ್ಲೇಸ್ ಅ ಗ್ಲೂಕೋಸ್ ಸ್ಟ್ರಿಪ್ ಇನ್ಸೈಡ್ ದಿ ಗ್ಲೂಕೋಮೀಟರ್, ಪ್ರಿಕ್ ದಿ ಫಿಂಗರ್, ಟೇಕ್ ದಿ ಬ್ಲಡ್ ಇನ್ ದಿ ಸ್ಟ್ರಿಪ್, ದೆನ್ ವ್ಯಾಲ್ಯೂ ವಿಲ್ ಅಪಿಯರ್ ಇನ್ ದಿ ಡಿಸ್ಪ್ಲೇ. ಈಗ ಥರ್ಡ್ ಮೆಥಡ್ನ ನೋಡೋದಾದರೆ GTT ಅಂತ, ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಥವಾ OGTT ಅಂತ ಹೇಳ್ತೀವಿ. ಎಬಿಲಿಟಿ ಆಫ್ ಅ ಪರ್ಸನ್, ಇದು ಯಾಕೆ ಮಾಡ್ತಾರಪ್ಪ ಅಂದರೆ ಒಬ್ಬ ಪರ್ಸನ್ಗೆ ಎಷ್ಟು ಎಬಿಲಿಟಿ ಇದೆ, ಮೆಟಬಾಲಿಸಮ್ ಆಫ್ ಗಿವನ್ ಲೋಡ್ ಆಫ್ ಗ್ಲೂಕೋಸ್ ಇಸ್ ರೆಫರ್ಡ್ ಆಸ್ ಅ ಗ್ಲೂಕೋಸ್ ಟಾಲರೆನ್ಸ್. ಅವನ ಬಾಡಿಲಿ ಎಷ್ಟು ಗ್ಲೂಕೋಸ್ ಟಾಲರೆನ್ಸ್ ಆಗಿದೆ, ಟಾಲರೆನ್ಸ್ ಅನ್ನೋದಕ್ಕಿಂತ ಎಬಿಲಿಟಿ ಇದೆ, ಆ ಪರ್ಸನಲ್ಲಿ ಎಷ್ಟು ಉತ್ಪತ್ತಿ ಆಗ್ತಾ ಇದೆ ಅಂತ ಒಂದು ತಿಳ್ಕೊಳ್ಳೋದಕ್ಕೋಸ್ಕರ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ನ ಮಾಡಿಸ್ತಾರೆ. ಯೂಶ್ವಲಿ OGTT ಈಸ್ ಪ್ರಿಫರ್ಡ್ ಇನ್ ಕ್ಲಿನಿಕಲ್ ಲ್ಯಾಬ್. OGTT ಅಂದರೆ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. ಇಟ್ ಇಸ್ ಟೆಸ್ಟ್ ಎಂಪ್ಲಾಯ್ಡ್ ಟು ಅಸೆಸ್ ದಿ ಸ್ಟೇಟಸ್ ಆಫ್ ಕಾರ್ಬೋಹೈಡ್ರೇಟ್ ಟಾಲರೆನ್ಸ್ ಆಫ್ ಪರ್ಸನ್. ಈಗ ಒಂದು ಪರ್ಸನಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ ಅಂತ ಚೆಕ್ ಮಾಡುವಂಥದ್ದು ಇದು OGTT. ಗ್ಲೂಕೋಸ್ ಟಾಲರೆನ್ಸ್ ಡಿಕ್ರೀಸಸ್ ಇನ್ ಡಯಾಬಿಟಿಕ್ ಮೆಲೈಟಸ್ ಇರುವಂಥ ಪೇಷಂಟ್ಸಲ್ಲಿ ಅದು ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಇನ್ ಸರ್ಟನ್ ಎಂಡೋಕ್ರೈನ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಥೈರಾಯ್ಡಿಸಮ್, ಹೈಪರ್ ಪಿಟ್ಯುಟಾರಿಸಮ್ ಆ್ಯಂಡ್ ಹೈಪರ್ ಅಡ್ರಿನಾಲಿಸಮ್ ಇರುವವರಲ್ಲಿ ಅದು ಕಮ್ಮಿಯಾಗಿರುತ್ತೆ. ನಾರ್ಮಲ್ ಇಂಡಿವಿಜುವಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ರಿಮೇನ್ಸ್ ವೇರಿ ದ ಡೇ ಅಬೌಟ್ 1 mg/ml. ಆಫ್ಟರ್ ಇಂಟೇಕ್ ಆಫ್ ಫುಡ್ ದೇರ್ ಈಸ್ ಅ ಟೆಂಪರರಿ ರೇಸ್ of glucose. Blood glucose level comes normal after 2 to 3 hours intake of food. Any disorder, the level will not come normal after the intake of food. ಅವರಲ್ಲಿ ಏನೋ ಒಂದು ಡಿಸಾರ್ಡರ್ ಇತ್ತು ಅಂದರೆ ಆ ಲೆವೆಲ್ ನಾರ್ಮಲ್ ಆಗಿ ಬರೋದಿಲ್ಲ. ಈ ಇನ್ಸ್ಟ್ರಕ್ಷನ್ಸ್ ಆಫ್ ಪೇಷಂಟ್ಸ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದು ನೀವು ಯಾವ ಥರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಪೇಷಂಟ್ ಶುಡ್ ಬಿ ಆನ್ ಅ ಬ್ಯಾಲೆನ್ಸ್ಡ್ ಡಯಟಲ್ಲಿರಬೇಕು ಪೇಷಂಟು ಫಾರ್ 2 to 3 days ಪ್ರಯರ್ ಟು ಟೆಸ್ಟ್ ಆರ್ ಫಾಲ್ಸ್ ರಿಪೋರ್ಟ್ ಈಸ್ ಅಬ್ಸರ್ವ್ಡ್. ಅದು ಅವ್ರೇನಾದರೂ ಕಟ್ನಿಟ್ಟಾಗಿಲ್ಲ ಅಂದರೆ ಫಾಲ್ಸ್ ರಿಪೋರ್ಟ್ ಬರೋವಂಥ ಚಾನ್ಸಸ್ ಇರುತ್ತೆ. ಎನಿ ಡ್ರಗ್ಸ್ ಶುಡ್ ನಾಟ್ ಇಂಟೇಕ್. ಯಾವುದೇ ಥರದ ಡ್ರಗ್ಸ್ ಅಂದರೆ ಮಾತ್ರೆಗಳಾಗಿರ್ಬೋದು, ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಅದು ಯಾವುದನ್ನು ತೊಗೋಬಾರ್ದು. ನೋ ಎಕ್ಸಸೈಸ್ ಆ್ಯಂಡ್ ಸ್ಮೋಕಿಂಗ್. 12 to 16 hours ಫಾಸ್ಟಿಂಗ್ ಟೈಮ್ ಫಾರ್ ಟೆಸ್ಟ್. 12 to 16 hours ಫಾಸ್ಟಿಂಗಲ್ಲೇ ಇರಬೇಕು ಅವರು ಈ ಟೆಸ್ಟ್ನ ಮಾಡಿಸ್ತಿದ್ದಾರೆ ಅಂದರೆ. ಪ್ರೊಸೀಜರ್ ಬಂದುಬಿಟ್ಟು ಡ್ರಾ ಬ್ಲಡ್ ಆಫ್ 2 ml ಡ್ರಾ ಮಾಡ್ಕೋಬೇಕು. ಆ್ಯಂಡ್ ಯೂರಿನ್ ಸ್ಯಾಂಪಲ್ ಆಲ್ಸೋ ಕಲೆಕ್ಟೆಡ್. 75 grams ಆಫ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ 300 ml ಆಫ್ ವಾಟರ್ ಆ್ಯಂಡ್ ಶುಡ್ ಡ್ರಿಂಕ್ ಸ್ಲೋಲಿ. 1 ಗ್ಲಾಸ್ 300 ml ಆಫ್ ನೀರಲ್ಲಿ 1 ಸ್ಪೂನು ಗ್ಲೂಕೋಸ್ನ ಹಾಕ್ಕೊಂಡು ಕುಡಿಬೇಕು. ಕುಡಿದಾದ ಮೇಲೆ 4 samples ಆಫ್ ಬ್ಲಡ್ ಆ್ಯಂಡ್ ಯೂರಿನ್ ಆರ್ ಕಲೆಕ್ಟೆಡ್. ಹಾಫ್ ಅವರ್ಲಿ ಇಂಟರ್ವಲ್ಸ್, ಹಾಫ್ ಅವರು ಫಾರ್ ನೆಕ್ಸ್ಟ್ 2 hours ಬಿಟ್ಟು ತೊಗೋಬೇಕು. ಟೆಸ್ಟೆಡ್ ಬೈ ಗ್ಲೂಕೋಸ್ ಆಕ್ಸಿಡೇಸ್ ಮೆಥಡ್ ಫಾರ್ ಬ್ಲಡ್ ಆ್ಯಂಡ್ ಫಾರ್ ಯೂರಿನ್ ಬೆನೆಡಿಕ್ಟ್ಸ್ ಟೆಸ್ಟ್ ಮಾಡ್ತೀವಿ ಯೂರಿನ್ಗೆ ಈಸ್ ಪರ್ಫಾರ್ಮ್ಡ್. ಗ್ರಾಫ್ ಬಂದು ಈ ಥರ ಬರುತ್ತೆ. ವೇರ್ ಎಕ್ಸ್ ಆಕ್ಸಿಸ್ ವೇರ್ ಟೈಮ್ ಆ್ಯಂಡ್ ವೈ ಆಕ್ಸಿಸ್ ವೇರ್ ಕಾನ್ಸಂಟ್ರೇಷನ್ ಆಫ್ ಬ್ಲಡ್ ಗ್ಲೂಕೋಸ್ ಅಂತ. ಇದರಲ್ಲಿ ನೀವು ನೋಡ್ಬೋದು ನಾರ್ಮಲ್ ಆಗಿರುವಂಥ ಗ್ರಾಫು ಪಾರ್ಟ್ 1 ಇದು. ಪಾರ್ಟ್ 2 ಬಂದುಬಿಟ್ಟು ಡಯಾಬೆಟಿಕ್ ಕರ್ವ್ ಈ ಥರ ಇರುತ್ತೆ.
ಸೊ ಈಗ ನಾನು ನಿಮಗೆ ಇನ್ನೊಂದೆರಡು ಕರ್ವ್ ತೋರಿಸ್ತೀನಿ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟಾಪಿಕ್ನ ಇಂಪಾರ್ಟೆಂಟು ಸರಿಯಾಗಿ ನೋಡ್ಕೊಳ್ಳಿ, ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನಿಮಗೆ ಕ್ವಶನ್ ಬಂತು ಅಂದರೆ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗಿರುತ್ತೆ. ಥರ್ಡ್ ಬಂದುಬಿಟ್ಟು ನೋಡಿ, ಸಿವಿಯರ್ ಡಯಾಬಿಟಿಸ್ ಇತ್ತು ಅಂದರೆ ಈ ಥರ ತೋರಿಸುತ್ತೆ. ಮತ್ತು ರೆನಲ್ ಗ್ಲೈಕೋಸ್ ಯೂರಿಯಾ ಅಂತ ಇತ್ತು ಅಂದರೆ ಈ ಥರ ತೋರಿಸುತ್ತೆ. ರೆನಲ್ ಥ್ರೆಶ್ ಹೋಲ್ಡ್ 180 ಎಬೋವ್, ಗ್ಲೂಕೋಸ್ ಇಸ್ ಪಾಸ್ಡ್ ಇನ್ ಯೂರಿನಲ್ಲಿ ಗ್ಲೂಕೋಸು ಪಾಸ್ ಆಗಿರುತ್ತೆ 180ಗಿಂತ ಮೇಲಿತ್ತು ಅಂದರೆ. ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಅಂತ ಮಾಡ್ತಾರೆ, ದಟ್ ಈಸ್ HbA1c ಅಂತ. HbA1c ಯಾಕಪ್ಪ ಮಾಡಿಸ್ತಾರೆ ನೋಡೋಣ. ಗ್ಲೈಕೋ ಹಿಮೋಗ್ಲೋಬಿನ್, ಫಾಸ್ಟ್ ಹಿಮೋಗ್ಲೋಬಿನ್, ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಅಥವಾ HbA1c ಅಂತ ಕರೀತಾರೆ. ಹ್ಯಾಸ್ ಗಾಟ್ ಅ ಹೈ ಲೆವೆಲ್ ಆಫ್ ಇಂಟರೆಸ್ಟ್ ಬಿಕಾಸ್ ಆಫ್ ಇಟ್ಸ್ ಇನ್ಕ್ರೀಸ್ಡ್ ಲೆವೆಲ್ ಇನ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಎಷ್ಟು ಇನ್ಕ್ರೀಸ್ ಆಗಿದೆ 2 to 3 months ಒನ್ ಟೈಮ್ ಈ ಟೆಸ್ಟ್ನ ಮಾಡಿಸ್ತಾರೆ. ಆವಾಗ ನಮಗೆ 2 to 3 months ಆ್ಯಾವ್ರೇಜ್ ಎಷ್ಟು ಬ್ಲಡ್ ಗ್ಲೂಕೋಸ್ ನಮ್ಮ ಬಾಡಿಲಿದೆ ಅನ್ನೋದು ಗೊತ್ತಾಗುತ್ತೆ. ಅ ಡಯಾಬಿಟಿಕ್ ಪೇಷಂಟ್ ಆನ್ ಓರಲ್ ಹೈಪೋಗ್ಲೈಸೆಮಿಕ್ ಡ್ರಗ್ ಆರ್ ಆನ್ ಇನ್ಸುಲಿನ್ ಥೆರಪೀಸ್ advised to undergo periodic monitoring of glycemic status to assess the efficiency of the treatment. Estimation of blood glucose and detection of urine glucose are now replaced by more reliable investigations for monitoring long-term glycemic status. Glycolated hemoglobin is most important among them. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಟೆಸ್ಟು. ದ ರೆಡ್ ಸೆಲ್ಸ್ ಆಫ್ ನಾರ್ಮಲ್ ಹ್ಯೂಮನ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ಎಬೋವ್ ದಿ ಏಜ್ ಆಫ್ 6 months contain 3 genetically determined hemoglobin species, HbA1, HbA2 and HbF. There are 3 other Hb variants. They are products of non-enzymatic post-synthetic transformation of HbA. These are HbA1 1.6%, HbAb 0.8% and HbA1c 4%. All these 3 are collectively measured as a HbA, ABC or HbA1. Reference range ಬಂದ್ಬಿಟ್ಟು ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ HbA1a plus b plus c is ಬಂದ್ಬಿಟ್ಟು 5 to 8% ಇರುತ್ತೆ. HbA1c is 4 to 6.5% ಇರುತ್ತೆ ವ್ಯಾಲ್ಯೂಸ್ ರೇಂಜ್ ಅಂತ ಹೇಳ್ತಾರಲ್ಲ ಅದು. When the level of HbA1c is less than 7%, the diabetic patient is considered to be maintaining adequate control. ನೋಡಿ ಎಷ್ಟಿರಬೇಕು, ಲೆಸ್ ದೆನ್ 7% ಇತ್ತು ಅಂದರೆ ಆ ಡಯಾಬಿಟಿಕ್ ಪೇಷಂಟು ಕಂಟ್ರೋಲಲ್ಲಿದ್ದಾರೆ ಅಂತ. ಎಬೋವ್ 9% ಅಂದರೆ ಅವರು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ದಾರೆ ಅಂತ. ಏನಾದರೂ ಕಮ್ಮಿ 5.7 ಅಥವಾ 6.5 ಬಂತು ಅಂದರೆ ಕ್ಯಾನ್ ಬಿ ಡಯಾಗ್ನೋಸ್ ಆಸ್ ಬೀಯಿಂಗ್ ದ ಸ್ಟೇಜ್ ಆಫ್ ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂತ. ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿದ್ದಾರೆ ಅಂತ ನಮಗೆ ಈ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. ಎಷ್ಟಿರಬೇಕು ರೇಂಜು, 5.7 ಅಥವಾ 6.5 ಇದ್ದರೆ ನಮಗೆ ಆ ಥರ ಅನಿಸುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಬಂದು ಸಬ್ಸ್ಕ್ರೈಬರ್ ಕೇಳಿದ್ದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ. ಬೈ ಬೈ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್.